ನಮಸ್ಕಾರ ಎಲ್ರಿಗೂ. ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ. ಆಷಾಢ ಶುಕ್ರವಾರದ ಪೂಜೆಯೊಟ್ಟಿಗೆ ಇವತ್ತಿನ ನನ್ನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ತುಂಬಾ ಕೆಲಸಗಳು ಬಾಕಿ ಇತ್ತು. ಹಾಗಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸಿ ಪೂಜೆನೂ ಕೂಡ ಬೇಗ ಬೇಗ ಮುಗಿಸ್ಬೇಕಿತ್ತು. ಈ ಬೇಗ ಅನ್ನೋದು ಶುಕ್ರವಾರ ಶುರುವಾಗಿದ್ದು ಶನಿವಾರದವರೆಗೂ ಕಂಟಿನ್ಯೂ ಆಯಿತು. ಯಾಕೆ ಅಂತ ಮುಂದೆ ಇದೇ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಇವತ್ತಿನ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಪಾಯಸ ಮಾಡ್ಕೊಂಡಿದ್ದೆ. ಈ ಶುಕ್ರವಾರದ ಪೂಜೆ ತುಂಬ ಸಮಯ ಹಿಡ್ಕೊಳ್ಳುತ್ತೆ. ಆ ಪೂಜೆನ ಮುಗಿಸಿದ್ಮೇಲೆ ಆ ವೈಬ್ ಇರುತ್ತಲ್ಲ, ಅದನ್ನ ನೋಡೋದಕ್ಕೆ ಒಂಥರ ಚಂದವಾಗಿರುತ್ತೆ. ಒಳಗಡೆ ದೇವ್ರ ಕೆಲಸ ಮುಗೀತು, ಅಂದರೆ ದೇವ್ರ ಪೂಜೆ ಮಾಡೋ ಕೆಲಸ ಮುಗೀತು. ಇನ್ನು ಹೊರಗಡೆ ಹೊಸ್ಲು ಪೂಜೆ ಮಾಡ್ಕೋಬೇಕಿತ್ತಲ್ವಾ, ಹೊಸ್ಲು ಪೂಜೆ ಕೂಡ ಬೇಗ ಮುಗಿಸ್ದೆ. ಈ ಬೇಗ ಅನ್ನೋದು ಎಷ್ಟರ ಮಟ್ಟಿಗೆ ನನ್ನನ್ನು ಕಾಡಿತ್ತು ಅಂದರೆ, ಒಂದು ದೊಡ್ಡ ಜವಾಬ್ದಾರಿನ ನಿಭಾಯಿಸೋವರೆಗೂ ಆ ಬೇಗ ಅಂತ ಒಂದು ಪದ ತಲೆನಲ್ಲಿ ಹಾಗೆ ಓಡಾಡ್ತಾ ಇತ್ತು. ಪೂಜೆನ ಮುಗಿಸಿ ಸ್ವಲ್ಪ ಬೆಳ್ಳುಳ್ಳಿ ಹಾಳಾಗಿತ್ತು ಅಂತ ಬೆಳ್ಳುಳ್ಳಿ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾಳೆ ದಿನ ಒಂದು ಸಣ್ಣ ಫಂಕ್ಷನ್ನಿಗೆ, ಅದು ಸಣ್ಣ ಫಂಕ್ಷನ್ ಏನಲ್ಲ, ನನಗೆ ತುಂಬ ಖುಷಿಯಾಗಿರೋ ದಿನ. ಅದಕ್ಕೋಗಿ ನನಗೆ ಸ್ವಲ್ಪ ರೇಷನ್ ಬೇಕಿತ್ತು, ಅದನ್ನೆಲ್ಲ ತರಿಸಿಟ್ಕೊಂಡೆ. ತರಿಸಿ ಹಾಗೆ ಬಿಟ್ಟರೆ ಆಗುತ್ತಾ, ಎಲ್ಲದನ್ನು ಬಾಕ್ಸಿಗೆ ಹಾಕಿ ಸಾಟ್ಬಿಟ್ಟು ಮಾಡಬೇಕಲ್ವಾ. ಹಾಗೆಯೇ ನಾನು ನನಗೆ ಕಣ್ಣಿಗೆ ಸಿಗೋ ಥರ, ಅಂದರೆ ನಾನು ಯಾವುದರಲ್ಲಿ ಏನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಲ್ವ, ಹಾಗೆ ಎಲ್ಲದನ್ನು ಕೂಡ ಒಂದೊಂದು ಬಾಕ್ಸ್ಗೆ ಹಾಕ್ಕೊಂಡು ಅದನ್ನೆಲ್ಲ ಮಾರ್ಕ್ ಮಾಡಿ ಎಲ್ಲ ಬಾಕ್ಸ್ಗಳನ್ನು ಒಂದು ಕಡೆ ಜೋಡಿಸಿಟ್ಕೊಂಡೆ. ಮಾರನೇ ದಿನ ತಿಂಡಿಗೆ ಅಂತ ಪಡ್ಡಿಗೆ ಕೂಡ ನೆನೆ ಇಟ್ಟು ನನ್ನ ಮುಂದಿನ ಕೆಲಸನ ನಾನು ಶುರು ಮಾಡಿದೆ. ಇವತ್ತು ಸ್ವಲ್ಪ ಪಾಟ್ಸ್ಗಳಿಗೆ ಸ್ವಲ್ಪ ಸೊಪ್ಪುಗಳನ್ನ ಹಾಕೋದಿತ್ತು. ಅದು ಎಷ್ಟರ ಮಟ್ಟಿಗೆ ಸೊಪ್ಪುಗಳು ಬರುತ್ತೋ ಗೊತ್ತಿಲ್ಲ. ನಾನಂತೂ ತುಂಬಾ ತಲೆ ಕೆಡಿಸ್ಕೊಂಡು ಹಾಕೇ ಬಿಡೋಣ ಅಂತೇಳಿ ಶುರು ಮಾಡಿದೆ. ಈ ಪಾಟ್ಗಳಲ್ಲಿ ದೊಡ್ಡದಾಗಿ ಗಿಡನೋ ಮರನೋ ಬೆಳೆಯೋಕ್ಕಾಗಲ್ವಲ್ಲ, ಸೊಪ್ಪುಗಳನ್ನೇ ಬೆಳಿಬೇಕು. ಹಾಗಾಗಿ ಮೆಂತೆ, ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಹಾಗಲಕಾಯಿ, ಹಾಗೆ ಮೈಸೂರು ಬದನೆಕಾಯಿದು ಇಷ್ಟನ್ನು ಹಾಕೋಣ ಅಂತೇಳಿ ನಾನು ಮಣ್ಣನ್ನು ಸೆಪ್ರೇಟ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಗೊಬ್ಬರನೂ ಮಿಕ್ಸ್ ಮಾಡಿ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರಬಹುದೇನೋ ಅಂತ. ಅಂತೂ ಎಲ್ಲ ಪಾಟ್ಸ್ಗಳಿಗೆ ಮಣ್ಣು ಮತ್ತು ಗೊಬ್ಬರನ ಮಿಶ್ರಣ ಮಾಡಿ ತುಂಬಿಟ್ಟು ಅದರೊಳಗಡೆ ಸೀಡ್ಸ್ಗಳನ್ನ ಹಾಕಿ ಎತ್ತಿಟ್ಟಿದ್ದಾಯಿತು. ಈ ರೀತಿ ಬಿಸಿಲು ಬರೋ ಜಾಗದಲ್ಲಿ ಇಟ್ಟಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಎಲ್ಲದನ್ನು ಹೊಂದಿಸಿಡ್ತಾ ಹೋದೆ. ಇದು ನೆಕ್ಸ್ಟ್ ಡೇ, ಅಂದರೆ ನಾನು ಹೇಳಿದ್ದೆ ಅಲ್ವಾ ಬೇಗ ಮಾಡ್ಕೋಬೇಕು ಅಂತ, ಅದು ಇವತ್ತಿನ ದಿನಕ್ಕೋಸ್ಕರನೇ. ಯಾಕೆ ಅಂತ ಅಂದರೆ ಇವತ್ತು ನನ್ನ ಇಬ್ಬರು ಮಕ್ಕಳು ಹುಟ್ಟಿದ್ದಿನ. ಇವತ್ತಿನ ನನ್ನ ಮಕ್ಕಳ ಬರ್ತಡೇಗೆ ನಾನೇ ಮನೆಯಲ್ಲಿ ಓನಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ವಸ್ತುಗಳನ್ನ ನಾನೇ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇದನ್ನೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೇನೋ ದೊಡ್ಡ ಟಾಸ್ಕ್ ಮುಗಿದೋಯ್ತು. ಇದನ್ನು ಬಂದ ಮೇಲೆ ರೆಡಿ ಮಾಡ್ಕೊಳ್ಳೋದಿತ್ತಲ್ವ, ಒಬ್ಬಳೇ ಈ ಬಲೂನ್ಸ್ ಎಲ್ಲ ಪಂಪ್ ಮಾಡಿ ಅದರೊಳಗಡೆ ಏರ್ ತುಂಬಿ ಅದನ್ನೆಲ್ಲ ಟೈ ಮಾಡಿ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಸಮಯ ಇದ್ರೂ ಸಾಕಾಗ್ತಿಲ್ವಲ್ಲ ಅಂತ ಅನಿಸೋ ಅಷ್ಟರ ಮಟ್ಟಿಗೆ ಸಾಕಾಗ್ಬಿಟ್ಟಿತ್ತು. ಆದರೂ ನನ್ನ ಇಬ್ಬರು ಮಕ್ಕಳು ಬರ್ತಡೇ ಒಂದೇ ದಿನ ಇದೆ. ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಒಳ್ಳೆ ಗಿಫ್ಟಾಗಿ ನನ್ನ ಮಕ್ಕಳಿಗೆ ಇವತ್ತಿನ ದಿನನ ನಾನು ಕೊಡಬೇಕು ಅಂತ ಹೇಳಿ ಹೆಂಗೋ ಕಷ್ಟಪಟ್ಟು ಇಷ್ಟೊಂದೆಲ್ಲ ರೆಡಿ ಮಾಡಿಕೊಂಡು ಟೈ ಮಾಡಿದ್ದು ಆಯಿತು. ಇದನ್ನು ನಾನು
ರಿಂಗ್ ಆರ್ಚನ್ನು ಆರ್ಡ್ರ್ ಮಾಡಿ ತರಿಸಿದ್ದೆ. ಆ ರಿಂಗ್ ಆರ್ಚನ್ನು ಕೂಡ ತುಂಬ ಕನ್ಫ್ಯೂಸಲ್ಲೇ ಹೊಂದಿಸಿದೆ, ಅಂತೂ ರೌಂಡ್ ಶೇಪಲ್ಲಿ ಬಂತು. ಈ ಬಲೂನ್ ಮಾತ್ರ ತುಂಬ ವಿಚಿತ್ರವಾಗಿತ್ತು. ಇದು ಕಾನ್ಫೆಟ್ಟೆ ಬಲೂನ್ಸ್ ಅಂತೇಳಿ, ಇದರೊಳಗಡೆ ಈ ರೀತಿ ಸ್ಪ್ರೇ ಬಾಟಲಲ್ಲಿ ನೀರು ತಗೊಂಡು ಅದನ್ನು ಆ ಬಲೂನ್ ಒಳಗಡೆ ಸ್ಪ್ರೇ ಮಾಡಿ ಈ ರೀತಿ ಏರ್ ತುಂಬ್ಕೋಬೇಕು. ಆವಾಗ ಇದರೊಳಗಡೆ ಈ ರೀತಿಯಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಇದೊಂಥರ ಡೆಕೋರೇಷನ್ಗೆ ತುಂಬ ಅಂದರೆ ತುಂಬಾ ಲುಕ್ ಕೊಡ್ತಾ ಇತ್ತು. ಬರ್ತ್ಡೇ ಅಂದರೆ ಬಲೂನ್ಸ್ ಒಂದೇ ರೆಡಿ ಮಾಡಿದರೆ ಆಯಿತಾ, ಇನ್ನು ಉಳಿದಿದ್ದನ್ನು ರೆಡಿ ಮಾಡಬೇಕಲ್ವಾ. ಒಬ್ಬಳೇ ಆಗಿರೋದ್ರಿಂದ ಹೇಗೋ ನನ್ನ ಮಗ ಸ್ವಲ್ಪ ಸಹಾಯ ಮಾಡ್ತಿದ್ದ. ಅವ್ರ ಜೊತೆ ಆಟಾಡ್ತಾ ಇಷ್ಟು ಬಲೂನ್ ರೆಡಿ ಮಾಡಿದ್ದೆ ನಂಗೆ ಗೊತ್ತಾಗಲಿಲ್ಲ. ಇನ್ನು ರೌಂಡ್ ಆರ್ಚ್, ಇದನ್ನಂತೂ ತುಂಬ ಕನ್ಫ್ಯೂಸಲ್ಲೇ ರೆಡಿ ಮಾಡಿದೆ. ಬರ್ತ್ಡೇ ಡೆಕೋರೇಷನ್ಗೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಡೆಕೋರೇಷನ್ ಮಾಡ್ಕೋಬೇಕು ಅಂದರೆ ಮನೆ ಕೂಡ ಹಾಗೆ ಇರಬೇಕಲ್ವಾ. ಆದರೆ ಈ ಮನೆಯಲ್ಲಿ ಮೊಳೆ ಕೂಡ ಜಾಸ್ತಿ ಹೊಡೆಯೋ ಆಗಿರಲಿಲ್ಲ. ಅಂತೂ ನಾನೆಲ್ಲೋ ಒಂದು ಜಾಗನ ನೋಡಿದೆ, ಇದೇ ಜಾಗದಲ್ಲಿನೇ ಡೆಕೋರೇಷನ್ ಮಾಡಿದರೆ ಆಯಿತು, ಅಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರೆ ಆಯಿತು ಅಂತಲೂ ಫಿಕ್ಸ್ ಆದೆ. ಮೊದಲನೇದಾಗಿ ಲೈಟ್ಸ್ನ ಫಿಕ್ಸ್ ಮಾಡಿಬಿಟ್ಟೆ. ಲೈಟ್ಸ್ ಎಲ್ಲ ನಾನು ಹಾಕಿದ್ಮೇಲೆ ಕರ್ಟನ್ ಹಾಕಿದೆ. ಈ ಕರ್ಟನ್ ಹಾಕಬೇಕಾದ್ರೆ ಹಿಂಸೆ ಕೊಟ್ಟಿದ್ದು ಅಂದರೆ ಅದೇ ಆ ರಾಡ್ ಒಳಗಡೆ ನಾನು ಆ ಕರ್ಟನ್ ಹಾಕಬೇಕಲ್ವಾ, ಅದನ್ನು ಎಲ್ಲಿ ನಾನು ಪ್ಲೇಸ್ ಮಾಡೋದು ಅಂತ ಹೇಳಿ ತುಂಬ ಕನ್ಫ್ಯೂಸ್ ಆದೆ. ಆದ್ರೂ ಬಿಡಲೇಬಾರ್ದು, ಇದನ್ನು ಈ ರೀತಿಯೇ ಫಿನಿಶಿಂಗ್ ಬರಬೇಕು ಅಂತೇಳಿ ಈ ರೀತಿಯಾಗಿ ಒಂದು ಒಳ್ಳೆ ಜಾಗ ನೋಡಿ ಓನರ್ ಪರ್ಮಿಷನ್ ತೊಗೊಂಡು ಗೋಡೆಗೊಂದು ಮೊಳೆ ಹೊಡೆದು ಆ ಕರ್ಟನ್ನ ಹಾಕಿದೆ. ಅಂತೂ ಒಂದು ಮಟ್ಟಕ್ಕೆ ಬರ್ತ್ಡೇ ಡೆಕೋರೇಷನ್ಗೆ ಆ ಬ್ಯಾಕ್ಗ್ರೌಂಡ್ ಅಂತೂ ರೆಡಿ ಆಯಿತು. ಈ ರೀತಿಯಾಗಿ ಬಂದಿತ್ತು ನಾನು ರೆಡಿ ಮಾಡಿದಂಥ ಬ್ಯಾಕ್ಗ್ರೌಂಡ್. ಇನ್ನು ಇದ್ರ ಮುಂಭಾಗ ಅಂದರೆ ಬಲೂನ್ ಆರ್ಚನ್ನ ರೆಡಿ ಮಾಡಿಬಿಟ್ಟು ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತೇಳಿ ಕಟ್ಬಿಟ್ಟು ಮಕ್ಕಳನ್ನ ಖುಷಿ ಪಡಿಸಿದ್ದಲ್ವ, ಅದಂತೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾಯಿತ್ತು. ಆದ್ರೂ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಇವತ್ತು, ಅಷ್ಟೊಂದು ಕೆಲಸ ಇತ್ತು. ಈ ಆರ್ಚ್ಗೆ ಬಲೂನ್ನ ಹಾಕಬೇಕಲ್ವ, ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಅಂತೂ ಇಬ್ಬರು ಸೇರಿ ಮಕ್ಕಳ ಬರ್ತ್ಡೇಗೆ ಒಂದೊಳ್ಳೆ ಗಿಫ್ಟ್ ಕೊಟ್ವಿ ಅಂತ ನಮಗನ್ನಿಸ್ತು. ಬರ್ತ್ಡೇ ದಿನ ಕೆಲಸ ಆಯಿತು, ಬರ್ತ್ಡೇ ಡೆಕೋರೇಷನ್ ಕೂಡ ಆಯಿತು, ಇನ್ನೇನಿದ್ರು ಸೆಲೆಬ್ರೇಷನ್ ಟೈಮ್ ಅಲ್ವಾ. ಹಾಗಾಗಿ ಮಕ್ಕಳು ಕೇಕ್ ನೋಡಿದ ತಕ್ಷಣ ಅವ್ರ ತಲೆಯಲ್ಲಿ ಓಡ್ತಿದ್ದು ಇಷ್ಟೇ, ಕ್ಯಾಂಡಲ್ ಹಚ್ಚಬೇಕು, ಕೇಕ್ ಕಟ್ ಮಾಡಬೇಕು. ಅಂತೂ ಅವ್ರು ಕಾಯ್ತಾ ಇದ್ದಿದ್ದಂಥ ಸಮಯ ಬಂದೇ ಬಿಡ್ತು. ಇಬ್ಬರು ಕೂಡ ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡಿದ್ರು. ಅಲ್ಲಿ ನನ್ನ ಮಗಳಿಗೆ ಕಟ್ ಮಾಡೋದಕ್ಕೆ ಕೂಡ ಬರ್ತಾಯಿಲ್ಲ, ಆದರೂ ಶತಪ್ರಯತ್ನ ಮಾಡ್ತಿದ್ದಾಳೆ. ಕೇಕ್ ಕಟ್ಟಿಂಗ್ ಆಯಿತು, ಬರ್ತ್ಡೇ ಕೂಡ ಮುಗೀತು. ಇನ್ನೇನಿದ್ರು ಡೆಕೋರೇಷನ್ ನೋಡಿ ಮಕ್ಕಳು ಖುಷಿ ಪಡೋದು ಮಾತ್ರ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವಾಗ ಸದ್ಯಕ್ಕೆ ಹೋಗಿ ಬರ್ತೀನಿ.